ನಿನ್ನ ಫೇವ್ರೆಟ್ ಸ್ಪಾಟ್ ಈ ಏರಿಯಾಗೆ ಬಂದರೆ ನೆಟ್ವರ್ಕ್ ಇರಲ್ಲ. ಸೊ ಹುಷಾರಾಗಿರಿ. ಏನನ್ನ ಆಯಿತು ಬ್ರೇಕ್ ಡೌನ್ ಅಂದ್ರೆ ತುಂಬ ಕಷ್ಟ. ಸೊ ಈಗ ನಾವು ರಿಟರ್ನು ಕನಕಪುರ ಹೋಗಿ ಕನಕಪುರ ಅಲ್ಲೇ ವಾಸು ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ವಿ. ಸೊ ರೂಟು ಹಂಗೆ ತೋರಿಸುತ್ತೆ ಕನಕಪುರ, ಇಲ್ಲ ಅಂದರೆ ಆನೆಕಲ್ ಮೇಲೆ ತೋರಿಸ್ತಾ ಇದೆ. ಸೊ ಕನಕಪುರಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ, ಬಿಕಾಸ್ ಆಲ್ರೆಡಿ 11 ಆಗಿದೆ. ಎಲ್ಲ ಎಕ್ಸ್ಪಲ್ಸ್ ಬಾಯ್ಸ್. ಪೆಟ್ರೋಲ್ ಹೋಗಿದೆ ಗಾಡಿಯಲ್ಲಿ, ಅದಕ್ಕೆ ಟೋ ಮಾಡ್ತಾಯಿದ್ವಿ. ಪ್ರಾಬ್ಲಿ ಕನಕಪುರವರೆಗೂ ಟೋ ಮಾಡಬೇಕಾಗತ್ತೆ. ಸೊ ಈ ರೂಟಲ್ಲಿ ಬಂದರೆ ಮುಂಚೆನೇ ಫ್ಯೂಲ್ ಅಪ್ ಮಾಡ್ಕೊಳ್ಳಿ. ಏನಾದರೂ ತಿಂಡಿ ಏನಾದ್ರು ಬೇಕಿದ್ರೆ ಎಲ್ಲ ಮೊದಲೇ ತೊಗೊಂಬಿಡಿ. ಎಲ್ಲ ಎಕ್ಸ್ಪೆನ್ಸಿವ್ ಇಲ್ಲಿ. ಮತ್ತು ಇಲ್ಲೆಲ್ಲ ನೀವೇನೋ ತೊಗೊಂಡ್ರು ಜಿ ಪೇ ಎಲ್ಲ ಇರಲ್ಲ. ಜಿ ಪೇ ನೋ, ಆನ್ಲೈನ್ ಓನ್ಲಿ ಕ್ಯಾಶ್. ಓಡಿಸ್ತೀರಾ? ಹಂಗೇನಿಲ್ಲ, ಹೆಂಗಾರು ನಡೆಯೋದು. ಓಕೆ, Harsha 390. ಓ ಹೊಸ ಗಾಡಿಗಳು ಬರೀ 1300. ಸೊ ಸ್ನೇಹಿತರೆ, Harsha 390 ಹೆಂಗೆ ಹೊಸದು? ಚೆನ್ನಾಗಿದೆ ಓಡಿಸೋಕ್ಕೆ. ಆಲ್ರೆಡಿ ಒಂದ್ಸರಿ ಓಡಿಸಿದ್ನಲ್ವಾ, ಬಟ್ ಅಷ್ಟೊಂದು ಅವತ್ತು ಓಡಿಸಿಲ್ಲ, ಶಾರ್ಟ್ ಡಿಸ್ಟೆನ್ಸೇ. ಬಟ್ ಮಸ್ತಾಗಿತ್ತು ಅದೂ ಹೊಸ ಗಾಡಿ. ನೋಡಿ, ಮಣ್ಣಿತ್ತು, ಸ್ಲಿಪ್ ಆಯಿತು, ಟ್ರಾಕ್ಷನ್ ಕಂಟ್ರೋಲ್ ವರ್ಕ್ ಆಯಿತು. ಸಿಕ್ಕಾಪಟ್ಟೆ ಅಪ್ಡೇಟ್ ಇದೆ ಗಾಡಿಯಲ್ಲಿ. Harsha 390 ಮಸ್ತಾಗಿರುತ್ತೆ ಗುರು. ಬಡಿ ಅಂದರೆ ಕರೆಕ್ಟಾಗಿ ರೋಡ್ ಸಿಕ್ಕಿಲ್ಲ ಅಷ್ಟೇ. ಸೊ ಇಲ್ಲಿ ಶಾಪ್ಸಲ್ಲಿ ಸಿಗುತ್ತೆ ಹಳ್ಳಿಯಲ್ಲಿ ಪೆಟ್ರೋಲ್ ಅಲ್ಲಲ್ಲೇ, ಬಟ್ ಒಂದು 20-30 ರೂಪೀಸ್ ಜಾಸ್ತಿ ಇರುತ್ತೆ. ತುಂಬ ಜನ ಈ ವರ್ಷನ್ ಲುಕ್ಕಿಂತ ಹಳೆ ವರ್ಷನ್ ಲುಕ್ಕು ಚೆನ್ನಾಗಿದೆ ಅಂತ ಅನ್ಕೋತೀರ. ಬಟ್ ಇದು ತುಂಬಾ KTM ಅವರು R&D ಮಾಡಿ ಟೆಸ್ಟ್ ಮಾಡಿ ಎಲ್ಲೆಲ್ಲಿ ವೆಯ್ಟ್ಲೆಸ್ ಮಾಡ್ಬೋದು, ಎಲ್ಲೆಲ್ಲಿ ಏರೋಡೈನಮಿಕ್ ಚೇಂಜ್ ಮಾಡ್ಬೋದು, ಎಲ್ಲ ಟ್ರೈ ಮಾಡಿರೋ ಗಾಡಿ ಇದು. ಆ್ಯಕ್ಚುಲಾಗಿ ನೀವು ನೋಡೋಕೆ ಹೋದರೆ ಅದಕ್ಕಿಂತ ಈ ಗಾಡಿ ಬೆಟರು. ಅದು ಎಸ್ಪೆಷಲಿ ವಿತ್ ಕ್ವಿಕ್ ಶಿಫ್ಟರ್ ಬ್ಲಿಪ್ಪರ್
ಅಮ್ಮಮ್ಮ ಏನು ವರ್ಕ್ ಆಗುತ್ತೆ ಗೊತ್ತಾ, ಇದಕ್ಕೆ ಚಿಕ್ಕ ಸೆಗ್ಮೆಂಟಲ್ಲಿ ಇಷ್ಟು ಚೆನ್ನಾಗಿ ಇದರಲ್ಲೇ ವರ್ಕ್ ಆಗೋದು ಅನಿಸುತ್ತೆ. ನಾನಂತೂ ನೋಡಿಲ್ಲ ಬೇರೆದ್ರಲ್ಲಿ, ಬೇರೆ ಯಾವುದೋ ನಾವು ಓಡಿಸಿ ನೋಡಬೇಕು. ಬೇರೆದ್ರಲ್ಲಿ ಎಲ್ಲಿ ಕೊಡೋದೇ ಇಲ್ಲಲ್ಲ ಕಂಪ್ನಿಯಿಂದ. ನೋಡಿ ಅಂತತೆ ಒಳ್ಳೆ ರೋಡ್ ಸಿಕ್ಕಿರೋ ತೋರಿಸ್ತಾ ಇದ್ದೆ ನಿಮಗೆ. ಒಳ್ಳೆ ಈ ಥರ ಸಿಕ್ಬಿಟ್ಟೈತೆ. ಸ್ವಲ್ಪ ರೋಡ್ ಸಿಕ್ಕಿದೆ, ಓಡಿಸೋಣ. ನಾಳೆ ಬಿಗ್ ಶಿಫ್ಟು ಮಸ್ತಾಗಿ ಹೋಗುತ್ತೆ ಗುರು. ಡೌನ್ ಶಿಫ್ಟು ಅಪ್ ಶಿಫ್ಟು ಎಲ್ಲ ಮಾಸು. ಬರೀ 4th 5th ಬಿಗ್ ಶಿಫ್ಟ್ ಮಸ್ತ್ ವರ್ಕ್ ಆಗುತ್ತೆ. ಅವ್ನು ಡೌನ್ ಶಿಫ್ಟ್ ಮಾಡ್ತೀನಿ ನೋಡಿ ಬೇಕಿದ್ರೆ. ಓ 8000 ಸೆಟ್ ಆಗಿದೆ, ಇನ್ನೂ ಫಸ್ಟ್ ಸರ್ವಿಸ್ ಅಷ್ಟೇ ಆಗಿರೋದು. ಹೊಸ ಗಾಡಿ ಅಲ್ವಾ, ಇನ್ನೂ ಫಸ್ಟ್ ಸರ್ವಿಸ್ ಅಷ್ಟೇ ಆಗಿರೋದು. ಬಿಗ್ ಶಿಫ್ಟರ್ ನೋಡಿ, ಚೇಂಜ್ ಆಗುತ್ತೆ. ಈ ಸೆಗ್ಮೆಂಟಲ್ಲಿ ಇದೆ ಕಷ್ಟ ಅನ್ಸುತ್ತೆ ನನಗೆ ಗೊತ್ತಿರೋ ಹಂಗೆ. ಈಗ ಡೌನ್ ಶಿಫ್ಟ್ ಮಾಡಿ ತೋರಿಸ್ತೀನಿ ನೋಡಿ. 100ಅಲ್ಲಿ ಇದೆಯಾ, 3 4 3 ಹಾಗೆ. ಮತ್ತು ಸಕ್ಕತ್ ನಿಂಬಲ್ ಬೇರೆ ಇದೆ, ಸಕ್ಕತ್ತಾಗಿ ಚೇಂಜ್ ಆಗುತ್ತೆ ಗುರು. ಗೇರ್ ಮಾತ್ರ ಟೋಟಲ್ ರೆಸ್ಪಾನ್ಸು ಫಾಸ್ಟ್ ಇದೆ ನೋಡಿ. 4 3 2 ತಗೋ. ಇಂಟ್ರೆಸ್ಟ್ ಇರೋರು ತಗೋಬೋದು. ಜಸ್ಟ್ ದಟ್ ಸ್ವಲ್ಪ ಸರ್ವಿಸ್ ಹುಷಾರಾಗಿರಬೇಕು. ನಿಮಗೆ ಗೊತ್ತು, ಟ್ರಾಕ್ಷನ್ ಕಂಟ್ರೋಲ್ ಬೇರೆ ಇದೆ ಗುರು ಇದರಲ್ಲಿ. ಆಗ್ಲಲ್ಲಿ ಮಣ್ಣು ಮೇಲೆ ಬಂದ್ರಂಗೆ ಇಮಿಡಿಯೇಟ್ ವರ್ಕ್ ಆಯಿತು. ಸಾಕಾದ ಗುರು ಗಾಡಿ. ಏನು ಈಸಿಯಾಗಿ ಬಂಡಾಗುತ್ತೆ ಗೊತ್ತಾ, ಈಸಿಯಾಗಿ ಲೀನ್ ಮಾಡ್ಬೋದು. Fuck. ಬಿಟ್ಟಾಕೆ ಆ ಗಾಡಿ ಸರಿ ಇಲ್ಲ. 100 ದಾಟ್ ಮೇಲೆ ಗಾಡಿ ಹೆಂಗೆ ಹೋಗ್ತಾ ಇದೆ. ಇಲ್ಲ ಫೋನ್ ಒಳಗಡೆ ಇರಬೇಕು ಅದಕ್ಕೆ. ನಮ್ಮದು ಇದು ಏರ್ಪಾಡ್ಸ್ ಇದೆ. ಹಲೋ ಹಾಂ, ಈ ಗಾಡಿ ಓಡ್ಸೋಕೆ ಆಗಲ್ಲ ಗುರು, ನಿಜವಾಗ್ಲೂ ಕೈ ನೋಡ್ತಾ ಇದೆ.
ನನ್ನ ರೈನ್ ಜಾಕೆಟ್ ಇದೆ ಬೇಕಂದ್ರೆ. ಇದೆಯಾ? ಇದೆ ಬೇಕಾ? ಇಲ್ಲಿ ನೋಡಿ ಹಿಂದೆ. ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ, ಕಳಿಸ್ತೀನಿ ನಿಮಗೆ ಏನಾಯಿತು ಅಂತ. ನಾನು ಆ್ಯಕ್ಚುಲಿ ಮುಂದೆನೇ ಇತ್ತು ಕ್ಯಾಮ್ರಾ, ನಾನು ರೈಟ್ಗೂ ಎಲ್ಲ ನೋಡ್ತಾ ಇದ್ದೆ. ಕ್ಯಾಮ್ರಲ್ಲಂತೂ ರೆಕಾರ್ಡ್ ಆಗಿರುತ್ತೆ, ಕಳಿಸ್ತೀನಿ. ಏರ ಬನ್ನಿ ಮಾಡ. ವರ್ಷಗಳ ನಂತರ ನಾನು ಕ್ಲಾಸಿಕ್ 350 ಓಡಿಸ್ತಾ ಇದ್ದೀನಿ. ಅದು ಹಳೇ ಮಾಡಲು 2009. ಓಕೆ, ಬಿದ್ದೈತೆ ಯಾರು ಅಷ್ಟೇ, ಹಿಂಗೆ ಓಡಿಸ್ಕೊಂಡು ಹೋಗೋದು. ಮಳೆ ನಿಲ್ಲಿಸ್ಬಿಟ್ಟು ಇವ್ರದ್ದು RC390 ಅವ್ರ ಹತ್ರ ಇದಿರಲಿಲ್ಲ ರೈನ್ ಜಾಕೆಟು, ನಂತರ ಇತ್ತು ಕೊಟ್ಟೆ. ಬಟ್ ನನಗೆ ಓಕೆ, ನಾನು ಹಾಕಿಲ್ಲ. ಬಟ್ ರೈನ್ ಜಾಕೆಟ್ ಸ್ವಲ್ಪ ಬ್ಯಾಲೆನ್ಸ್ ಇದು ಮಾಮೂಲಿ ರೈಡಿಂಗ್ ಜಾಕೆಟ್ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ, ಯಾಕಂದ್ರೆ ಜೋರು ಇಲ್ವಲ್ಲ. ಓ ಎಳಿತದೆ ಬಿಡು. ಅಕ್ಕ ನಿಂಗೆ ಹೊಡೆದೋಯ್ತು. ಒಳ್ಳೆ ಮಜಾ ಇದು, ಗಾಡಿ ಅಲ್ಲಾಡ್ತೈತೆ. ಸೊ ಮತ್ತೆ ಗಾಡಿ ಎಕ್ಸ್ಚೇಂಜ್ ಹೊರಟಿದ್ವಿ ಕನಕಪುರ. ಸೊ ನಮ್ಮ ಹರ್ಷ ಬಾಯಿ ಅವರೆಲ್ಲ ಸ್ವಲ್ಪ ರಾಂಗ್ ರೂಟ್ ತಗೊಂಡು ಲಾಂಗ್ ಹೋಗಿ ಬರ್ತಾ ಇದ್ದಾರಂತೆ. ಆ್ಯಕ್ಚುಲಿ ಅವ್ರು ನಮಗಿಂತ ಮುಂಚೆನೇ ಬಿಟ್ಟಿದ್ರು. ಸೊ ರೂಟ್ ಸ್ವಲ್ಪ ಮಿಸ್ಟೇಕ್ ಆಗಿರೋದ್ರಿಂದ ಇವಾಗ ಬರ್ತಾ ಇದ್ದಾರೆ. ಇನ್ನೇನು ರೀಚ್ ಆಗೋಗ್ಬಿಟ್ಟಿದ್ವಿ ಕನಕಪುರ. ಸೊ ವಾಸು ಹೋಟ್ಲಿಗೆ ಹೊರಟಿದ್ವಿ, ಎಲ್ಲ ಬರಲಿ ಆಮೇಲೆ ಸಿಗೋಣ. ಸೊ ಬಂದ್ವಿ ನೋಡಿ, ಹೊಸ ವಾಸುಗೆ ಬೇಡ ಅಂದರು ಹರ್ಷ ಬಾಯಿ, ಅದಕ್ಕೆ ಹಳೆ ವಾಸುಗೆ ಬಂದಿದ್ವಿ. ಎರಡೂ ಒಂದೇ, ಬಟ್ ಸ್ಟಿಲ್ ಓಕೆ, ಅವರು ಹಳೆ ವಾಸುಗೆ ಹೋಗೋಣ ಅಂದರು. Few moments later. ಸೊ ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಈಗ ಹೊರಟಿದ್ವಿ ಬೆಂಗಳೂರು ಕಡೆ. ನಮ್ಮ ಜೊತೆ ಯೂಸಫ್ ಇದ್ದಾರೆ, ಅವ್ರದ್ದು RC390. ಇವರು ನಮ್ಮ ಶಶಿ ಫ್ರೆಂಡು. ಈ ಗಾಡಿ ಕಲರೇ ಮಸ್ತ್ ಗುರು. ಇದರಲ್ಲಿ ಸಖತ್ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಗಾಡಿ. ಇದರಲ್ಲಿ ನೋಡಿ ಕರ್ವ್ ರೇಡಿಯೇಟ್ರ್ ಕೊಟ್ಬಿಟ್ಟು ಡ್ಯೂಯಲ್ ಫ್ಯಾನ್ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಕೂಲಿಂಗ್ ಸಿಸ್ಟಮು, ಏರೋಡೈನಾಮಿಕ್ ಎಲ್ಲ ಮಸ್ತು. ಕಲರ್ಸ್ ಮಸ್ತಾಗಿದೆ. ಇನ್ನೊಂದು ಬ್ಲೂ ಇದೆ, ಅದೊಂಥರ ಮಸ್ತಾಗಿದೆ. ಅದು ಎಕ್ಸಾಸ್ಟು, ಫ್ರಂಟ್ ಲುಕ್ಕು ಒಂದು ಎಲ್ಲರೂ ಮಾತಾಡ್ತಾರೆ, ಅದೊಂದು ಇಷ್ಟ ಇಲ್ಲ, ಅದೊಂದು ಇಷ್ಟ ಇಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಬಟ್ ಲುಕ್ ಚೆನ್ನಾಗೇ ಇದೆ. ಅದು ವೇರ್ಡ್ ಅನಿಸುತ್ತೆ ಹೊಸದಾಗಿ ಬಂದಾಗ. ಈ 10R ಬಂದಾಗೂ ಅಷ್ಟೇ, ಹೊಸ ಲುಕ್ ಏನು ಹೆಂಗಿದೆ, ಹೊಸ ಲುಕ್ ಏನಿದೆ, ಹಳೆದೇ ಚೆನ್ನಾಗಿತ್ತು ಅನ್ನಿಸ್ತಾ ಇತ್ತು. ಬಟ್ ಈಗ ಹೊಸದೇ ಮಸ್ತ್ ಅನಿಸುತ್ತೆ ಹಂಗೆ ನೋಡೋಕೆ ಹೋದರೆ. ಸೊ ಅದಂಗೆ ಸ್ವಲ್ಪ. ಬಟ್ ಇದು ಮೇಯ್ನ್ ನಿಮಗೆ ಏರೋಡೈನಾಮಿಕ್ಕು ಮತ್ತು ಆ DRL, ಆ ಇಂಡಿಕೇಟ್ರೆಲ್ಲ ಇಂಟಿಗ್ರೇಟೆಡೇ ಕೊಟ್ಬಿಟ್ಟವ್ರೆ. ಸೊ ಮಿರರೆಲ್ಲ ಈಸಿಯಾಗಿ ತೆಗಿಬೋದು, ಮಿರರ್ ಡಿಲೀಟ್ ಈಸಿಯಾಗಿ ಮಾಡ್ಬೋದು ಟ್ರ್ಯಾಕಿಗೆ ಎತ್ಕೊಂಡು ಹೋದರೆ. ಮೊದಲು ಮಿರರಲ್ಲಿತ್ತು ಇಂಡಿಕೇಟ್ರು. ಟೈಮು 1:47 ಗುರು, ಆಗೋಯ್ತು ಊಟದ ಟೈಮು. ಡೈರೆಕ್ಟ್ ಊಟನೇ ಆಗಿದೆ ಹಂಗಾರೆ ನಮ್ದೀಗ. ಮತ್ತು ಹೇಳೋದು ಮರ್ತದೆ, ವಾಸು ಹೋಟ್ಲಲ್ಲಿ ದೋಸೆ ತಿಂದ್ವಿ. ನಾನು ತುಂಬ ವರ್ಷದಿಂದ ಮೊದಲೆಲ್ಲ ಬಂದಿದ್ದೀನಿ ತುಂಬ ಸರಿ. ಏನೋ ಟೇಸ್ಟ್ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ, ಮೊದಲಿದ್ದಂಗೆ ಇಲ್ಲ. ತುಂಬ ಕಡೆ ಹಿಂಗೆ ಆಗಿದೆ, ಆ ಒರಿಜಿನಲ್ ಟೇಸ್ಟೇ ಹೊಟ್ಟೋಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಕಮರ್ಷಿಯಲ್ ಆಗ್ತಾ ಐ ಥಿಂಕ್ ಅವರು ಕ್ವಾಲಿಟಿ ಕಡಿಮೆ ಮಾಡ್ತಾ ಹೋಗ್ತಾರೆ ಅನಿಸುತ್ತೆ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಗೊತ್ತಲ್ಲ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.